ओं श्री गुरुभ्यो नमः हरि ओं तपस्वाध्याय शुश्रूषा कृष्णपूजा रथम विश्वेशं विषधर्मंदे परिव्राट चक्रवर्तिनम ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ಮಂತ್ರಾಕ್ಷತೆ ಮಹಿಮೆ ಅಂತ ಮಹತ್ವ ಅಂತ ಯಾಕೆ ಅಂತಂದ್ರೆ, ನಮಗೆ ಅಯೋಧ್ಯೆಯಿಂದ ಎಲ್ಲರ ಮನೆಗೂ ಕೂಡ ಇವತ್ತಿನ ಸಹ ಮಂತ್ರಾಕ್ಷತೆಯು ಬರ್ತಾ ಇದೆ. ಆದರೆ ಆ ಮಂತ್ರಾಕ್ಷತೆಯನ್ನು ಏನ್ ಮಾಡಬೇಕು ಅಂತೇಳಿ ತುಂಬಾ ಜನ ಕೂಡ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ಆ ಮಂತ್ರಾಕ್ಷತೆಯ ಮಹಿಮೆ ಅಂತಂದ್ರೆ ನಮಗೆ ಶುಭದ ಸಂಕೇತ ಅಂತ. ಅಂದ್ರೆ ಯಾಕಂದ್ರೆ ಕ್ಷತೆ ಅಂತ ನಾವು ಹೇಳ್ತೀವಿ. ಕ್ಷತ ಅಂತಂದ್ರೆ ನಮಗೆ ಬರತಕ್ಕಂತ ದುಃಖಗಳು, ಹಾಗಾಗಿ ಅದೆಲ್ಲ ಕೂಡ ದೂರೀಕರಿಸೋದೇ ಇದು ಮಂತ್ರಾಕ್ಷತೆ ಅಂತ ಹೇಳ್ತೀವಿ. ಯಾಕೆ ಅಂತಂದ್ರೆ ಅದು ಮಂತ್ರಗಳಿಂದ ಅಭಿಮಂತ್ರಿತ ಆಗಿರುತ್ತೆ. ಮಂತ್ರಾಕ್ಷತೆಯನ್ನು ಗುರುಗಳು ಮಂತ್ರಗಳಿಂದ ಅಭಿಮಂತ್ರಿಣಿಸಿ ಅದನ್ನು ನಮಗೆ ಎಲ್ರಿಗೂ ಕೂಡ ಕೊಡ್ತಾರೆ. ಹಾಗಾಗಿ ಅದಕ್ಕೆ ಮಂತ್ರಾಕ್ಷತೆ ಎಂಬುದಾಗಿ. ಯಾಕಂದ್ರೆ ಮಂತ್ರಾಕ್ಷತೆ ಅಂತಂದ್ರೆ ನಾವೀಗ ಪ್ರತಿಯೊಂದು ಶುಭ ಕಾರ್ಯಕ್ಕೂ ಕೂಡ ನಾವು ಮಂತ್ರಾಕ್ಷತೆಯನ್ನು ಬಳಸ್ತೇವೆ. ಅದೇ ರೀತಿ ಕೂಡ ಅಕ್ಕಿಯನ್ನು ಬಳಸ್ತೇವೆ. ಅಕ್ಕಿ ಅಂದ್ರೆ ಚಂದ್ರನ ಸಂಕೇತ, ಮಂತ್ರಾಕ್ಷತೆ ಅಂದ್ರೆ ಅದು ಗುರುವಿನ ಸಂಕೇತ. ಹಾಗಾಗಿ ನಮ್ಮ ಮನೆಗೆ ನಮ್ಗೆ ಆ ಮಂತ್ರಾಕ್ಷತೆ ಬರ್ತಾ ಇದೆ ಅಂತಂದ್ರೆ ಏನೋ ಒಂದು ಒಳ್ಳೇದಾಗತ್ತೆ, ಏನೋ ಒಂದು ಶುಭ ಕಾರ್ಯ ನಡೆಯುತ್ತೆ ಎಂಬುದಾಗಿ ಆ ಒಂದು ಸೂಚನೆಗಳು ನಮಗೆ ಮಂತ್ರಾಕ್ಷತೆಯಿಂದ ಸಿಗತ್ತೆ. ಹಾಗಾಗಿ ಸರಿ, ಆ ಮಂತ್ರಾಕ್ಷತೆಯಿಂದ ನಿಮ್ಗೆ ನಾವು ಕೂಡ ಹೋಗಿ ನೋಡ್ಬೋದು. ಈಗ ಮಂತ್ರಾಲಯ ಇರ್ಬೋದು, ಅಥವಾ ನಮ್ಮ ಅಷ್ಟಮಠದ ಯತಿಗಳಿರ್ಬೋದು, ಯಾವುದೇ ಒಂದು ಯತಿಗಳ ಹತ್ರ ಹೋದಾಗ ಕೂಡ ನಮ್ಗೆ ಆ ಮಂತ್ರಾಕ್ಷತೆಯನ್ನು ಅವ್ರು ಕೊಡ್ತಾರೆ. ಯಾಕೆ ಅಂದ್ರೆ ನಮ್ಮ ಒಂದು ಜೀವನ ಒಂದು ಒಳ್ಳೆಯ ಅಭಿವೃದ್ಧಿ ಆಗಲಿ, ಸುಖಮಯವಾಗಲಿ, ನಮ್ಮ ಒಂದು ಮನಸ್ಸಿನ ಸಂಕಲ್ಪ ಈಡೇರಲಿ ಎಂಬುದಾಗಿ ಅವರು ಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವಾದವನ್ನು ಮಾಡ್ತಾರಂತೆ. ಹಾಗಾಗಿ ಮಂತ್ರಾಕ್ಷತೆಯಲ್ಲಿ ಗುರುವಿನ ಸಾನ್ನಿಧ್ಯ ಕೂಡ ಇರುತ್ತೆ. ಹಾಗಾಗಿ ಅದರಲ್ಲೂ ಕೂಡ ವಿಶೇಷವಾಗಿ ನಮಗೆ ಅಯೋಧ್ಯೆಯ ರಾಮ ಮಂದಿರದ ಮಂತ್ರಾಕ್ಷತೆ ಅಂತಂದ್ರೆ ಅದಕ್ಕೆ ಅಂತ ಪಾವಿತ್ರತೆ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಅದೆಲ್ಲ ಪ್ರತಿಯೊಂದು ಮನೆಗೂ ಕೂಡ ಅದು ಬರ್ತಾ ಇದೆ. ಹಾಗಾಗಿ ಮಂತ್ರಾಕ್ಷತೆಯನ್ನು ಏನ್ ಮಾಡ್ಬೇಕು ಅಂತ ನೋಡಿದಾಗ, ಮೊದಲಿಗೆ ಮಂತ್ರಾಕ್ಷತೆ ಬಂದ ಕೂಡಲೇ ನಾವು ಅದನ್ನ 2 ಕಾಳನ್ನು ತಲೆ ಮೇಲೆ ಹಾಕೊಳ್ಬೇಕು. ಮಿಕ್ಕಿದ್ದನ್ನ ನಮ್ಮ ಒಂದು ಏನು ನಾವು ಎಲ್ಲಿ ದುಡ್ಡಿರ್ತೇವೋ ಆ ದುಡ್ಡಿನ ಪರ್ಸಲ್ಲಿ ಇಡುವಂತಹದ್ದು, ಅಥವಾ ದೇವರ ಮನೆಯಲ್ಲಿ ಇಡಬೇಕಾಗತ್ತೆ. ನಾವೇನ್ ದಿವಸ ಕೂಡ ಪೂಜೆ ಮಾಡ್ತಾ ಇರ್ತೀವಿ ಆ ದೇವರ ಮನೆಯಲ್ಲಿ ಕೂಡ ಇಡ್ಬೋದು. ಮತ್ತೆ ಸ್ವಲ್ಪ ನಾವು ಅದನ್ನ ಒಂದು ಮಂತ್ರಾಕ್ಷತೆಯನ್ನು ಪರ್ಸಲ್ಲಿ ಕೂಡ ಅದನ್ನು ತೆಗೆದಿಟ್ಕೊಳ್ಬಹುದು. ಅಥವಾ ನಾವು ಯಾವುದೋ ಒಂದು ಶುಭ ಕಾರ್ಯಕ್ಕೆ, ಮಂಗಳ ಕಾರ್ಯಕ್ಕೆ, ಮದುವೆ ಇರ್ಬೋದು, ಮುಂಜಿ ಇರ್ಬೋದು, ಅಥವಾ ಇನ್ನೇನೋ ಒಂದು ಒಳ್ಳೆ ಕಾರ್ಯಗಳಿಗೆ, ನಾವು ಒಂದು ಉದ್ಯೋಗಕ್ಕೆ ಇರ್ಬೋದು, ಒಳ್ಳೆಯ ಕಾರ್ಯಕ್ಕೆ ಹೋಗ್ತಾ ಇರ್ತೇವೆ. ಆವಾಗ ಕೂಡ ಆ ಮಂತ್ರಾಕ್ಷತೆಯನ್ನು ಒಂದು ಪೇಪರಲ್ಲಿ ಹಾಕಿ ಮಡಿಸಿ ಅದನ್ನು ಜೋಬಿಲಿ ಇಟ್ಕೊಂಡು ಹೋದಾಗ ನಮ್ಗೆ ಏನಾಗುತ್ತೆ, ನಮಗೆ ಮಂಗಳತೆ ಉಂಟಾಗತ್ತೆ. ಅಂದ್ರೆ ಅಲ್ಲಿ ಅಭಿವೃದ್ಧಿ ಅನ್ನೋದು ನಮಗೆ ಉಂಟಾಗತ್ತೆ. ಮತ್ತೆ ಮಂತ್ರಾಕ್ಷತೆಯನ್ನು ನಾವು ಯಾಕಂತಂದ್ರೆ ಆ ಒಂದು ಅನ್ನಪೂರ್ಣೇಶ್ವರಿ ಅಂತ ಹೇಳ್ತೀವಿ. ಹಾಗಾಗಿ ನಾವು ಪ್ರತಿನಿತ್ಯ ತಿನ್ನುವಂತ ಆಹಾರ ಪದಾರ್ಥ ಅಂದ್ರೆ ಅಕ್ಕಿ, ಮನೇಲಿ ಅಕ್ಕಿ ಇಟ್ಟಿರ್ತೀವಲ್ಲ, ಅದರಲ್ಲಿ ಕೂಡ ಒಂದು ಕಾಳು ಹಾಕಿ ಇಡೋದ್ರಿಂದ ನಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕೂಡ ಉಂಟಾಗತ್ತೆ. ಮತ್ತೆ ಮನೆಯಲ್ಲಿ ಮಂತ್ರಾಕ್ಷತೆ ಇದ್ದಾಗ ಏನಾಗುತ್ತೆ, ಮಂಗಳತೆ ಉಂಟಾಗತ್ತೆ. ಮತ್ತೆ ಮನೆಯಲ್ಲಿ ಬರತಕ್ಕಂಥ ದುಷ್ಟಿ ದೋಷ, ಮಾಟ ಮತ್ತು ಇದೆಲ್ಲ ಕೂಡ ದೂರ ಆಗತ್ತೆ. ಅದರಿಂದ ಪ್ರತಿಯೊಬ್ಬರೂ ಕೂಡ ಆ ಮಂತ್ರಾಕ್ಷತೆಯನ್ನು ಹಾಳು ಮಾಡದೆ, ಬಿಸಾಕದೆ ಅದನ್ನು ಜೋಪಾನವಾಗಿ ಎತ್ತಿಟ್ಟುಕೊಂಡು, ಅಥವಾ ದೇವನ ಮನೆಯಲ್ಲಿ ಅಥವಾ ನಾವು ದುಡ್ಡಿರುವಂತ ಸ್ಥಾನದಲ್ಲಿ ಇಟ್ಕೊಂಡಾಗ ಅದರ ಮಂಗಳತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.